ನಮಸ್ಕಾರ. ಇವತ್ತು ನಾವು ಸ್ಕಿನ್ ಮತ್ತು ಹೇರ್ ಕೇರ್ ಮತ್ತು ಬಾಡಿ ಟ್ಯಾನಿಂಗ್ ಬಗ್ಗೆ ಮತ್ತು ಫೇಸ್ ಟ್ಯಾನಿಂಗ್ ಬಗ್ಗೆ ತಿಳ್ಕೊತಾ ಹೋಗೋಣ. ಇದುವರೆಗೂ ನಾನು ಹೇಳಿರೋ ರೆಮಿಡೀಸ್ ಎಲ್ಲ ನೀವು ಫಾಲೋ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡು ಈ ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಮನೇಲಿ ಎಲ್ಲರ ಮನೇಲೂ ಸಬ್ಬಕ್ಕಿ ಅನ್ನೋದು ಇದ್ದೇ ಇರುತ್ತೆ. ಈ ಸಬ್ಬಕ್ಕಿನ ಉಪಯೋಗಿಸ್ಕೊಂಡು ನಮ್ಮ ಸ್ಕಿನ್ ಮತ್ತು ಹೇರ್ಗೆ ಯಾವ್ಯಾವ ಥರ ಎಲ್ಲ ಯೂಸ್ ಮಾಡ್ಕೋಬೋದು ಅಂತ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಮ್ಮ ಸ್ಕಿನ್ನಲ್ಲಿ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್, ಮೆಲಸ್ಮಾ ಇದೆಲ್ಲ ಸ್ಟಾರ್ಟ್ ಆಗಿರುತ್ತೆ. ಅಂದರೆ ಲೈಕ್ ಏಜಿಂಗ್ ಸ್ಕಿನ್, ಲೈಕ್ 35 ವರ್ಷದ ಮೇಲ್ಪಟ್ಟ ಮಹಿಳೆಯರಿಗೆ ಮುಖದ ಮೇಲೆ ಮೆಲಸ್ಮಾ ಬರುತ್ತೆ, ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗುತ್ತೆ ಡ್ಯೂ ಟು ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಮತ್ತು ಈ ಕಾಂಟ್ರಾಸೆಪ್ಟಿವ್ಸ್ ತಗೊಳ್ಳೋರಿಗೆ ಅಥವಾ ಆಫ್ಟರ್ ಡೆಲಿವರಿ ಇರೋರಿಗೆ ಈ ಥರ ಒಂದು ಸಮಸ್ಯೆಗಳು ತುಂಬ ಕಾಡ್ತಾ ಹೋಗುತ್ತೆ. ಇದಕ್ಕೆ ಮನೇಲೇ ಏನು ಮದ್ದು ಮಾಡ್ಕೋಬೋದು ಅಂದರೆ ಈ ಸಬ್ಬಕ್ಕಿನ ಪುಡಿ ಮಾಡಿ ನಾವು ಇಟ್ಕೋಬೇಕಾಗತ್ತೆ. ಈ ಸಬ್ಬಕ್ಕಿನ ಪುಡಿ ಮಾಡಿಕೊಂಡು ಹಸಿ ಹಾಲು ಜೊತೆ ನಾವು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಇದನ್ನು ಮಿಕ್ಸ್ ಮಾಡಿಕೊಂಡು ನಾವು ಮುಖಕ್ಕೆ ಹಚ್ಚಿ 20 ನಿಮಿಷ ಬಿಟ್ಟು ವಾಶ್ ಮಾಡ್ತಾ ಬಂದರೆ ಮುಖದ ಮೇಲಿರೋ ಮೆಲಸ್ಮಾಲ ಹೋಗುತ್ತೆ. ಇದು ಡ್ರೈ ಸ್ಕಿನ್ನಿಗೆ ಆಯಿತು. ಆಯಿಲಿ ಸ್ಕಿನ್ ಇರೋರು ಏನು ಮಾಡಬೇಕು ಅಂದರೆ ಇದೇ ಸಬ್ಬಕ್ಕಿಗೆ ಮೊಸರು ಜೊತೆ ನಾವು ಮೊಸರು ಮತ್ತು ಅರಿಶಿನ ಮಿಕ್ಸ್ ಮಾಡಬೇಕಾಗತ್ತೆ. ಇದನ್ನು ತೊಗೊಂಡು ಡೈಲಿ 20 ನಿಮಿಷ ಹಚ್ಚಿ ಮುಖ ತೊಳೆಯೋದ್ರಿಂದ ನಮ್ಮ ಮುಖದ ಮೇಲಿರುವ ಒಂದು ಡಾರ್ಕ್ ಸ್ಪಾಟ್ಸ್ ಆಗಲಿ ಅಥವಾ ಡಲ್ ಸ್ಕಿನ್ ಅಥವಾ ಏಜಿಂಗ್ ಸ್ಕಿನ್ ಅಂತ ನಾವೇನು ಹೇಳ್ತೀವಿ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಈ ಸಬ್ಬಕ್ಕಿನ ಹೇರ್ಗೆ ಯಾವ ಥರ ಯೂಸ್ ಮಾಡೋದನ್ನು ತಿಳ್ಕೊಳ್ಳೋಣ. ಈ ಸಬ್ಬಕ್ಕಿ ಪುಡಿ ನೀವು ಮಾಡ್ಕೊಂಡಿರ್ತೀರ. ಇದೇ ಸಬ್ಬಕ್ಕಿ ಪುಡಿಗೆ ನೀವು ಮೊಸರನ್ನ ಯೂಸ್ ಮಾಡಬೇಕಾಗತ್ತೆ. 2 ಅಥವಾ 3 ಟೇಬಲ್ ಸ್ಪೂನ್ ಮೊಸರು ಹಾಕಿ ಇದಕ್ಕೆ ನಿಮ್ಮ ಹೇರ್ ಅನುಗುಣವಾಗಿ, ನಿಮಗೆ ಡ್ರೈ ಹೇರ್ ಇದ್ದರೆ ಆಲಿವ್ ಆಯಿಲ್ ಯೂಸ್ ಮಾಡೋದು ಬೇಡ, ಕೊಕೊನಟ್ ಆಯಿಲ್ ಯೂಸ್ ಮಾಡಿ. ನನಗೆ ಆಯಿಲಿ ಸ್ಕ್ಯಾಲ್ಪ್ ಇದೆ, ನನ್ನ ಸ್ಕ್ಯಾಲ್ಪ್ ತುಂಬ ಆಯಿಲಿ ಆಗ್ತಿದೆ ಅಂದರೆ ಆಲಿವ್ ಆಯಿಲ್ ಯೂಸ್ ಮಾಡ್ಬೋದು. ಅಥವಾ ನೀವು ಹರಳೆಣ್ಣೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಎಳ್ಳೆಣ್ಣೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಸಾಸಿವೆ ಎಣ್ಣೆ. ಇಷ್ಟರಲ್ಲಿ ನಿಮ್ಮ ಹೇರ್ ಯಾವ ಥರ ಅನುಗುಣವಾಗಿದೆ ಅದನ್ನು ನೋಡಿಕೊಂಡು ಮಿಕ್ಸ್ ಮಾಡಿ ಪ್ಯಾಕ್ ಮಾಡಿ ಕೂದಲಿಗೆ ಹಚ್ಚಿ ಮತ್ತು ಇದನ್ನು ಮೈಲ್ಡ್ ಶಾಂಪೂಯಿಂದ ತೊಳಿತಾ ಬಂದರೆ ನಿಮ್ಮ ಕೂದಲು ಸಂಪುವಾಗಿ ಬೆಳೆಯುತ್ತೆ. ಮತ್ತು ನಿಮಗೆ ಏನಾದರೂ ಒಂದು ಗ್ರೇ ಹೇರ್ ಸ್ಟಾರ್ಟ್ ಆಗಿದ್ದರೆ ಅದು ರಿವರ್ಸ್ ಮಾಡುತ್ತೆ. ಸೊ ಮೆಲನಿನ್ನ ಕಡಿಮೆ ಮಾಡಿ ಕೂದಲನ್ನ ನಿಮಗೆ ಇದು ಬ್ಲ್ಯಾಕ್ ಆಗಿ ಮತ್ತು ತುಂಬ ದಟ್ಟವಾಗಿ ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ನೆಕ್ಸ್ಟು ಉದ್ದಿನಬೇಳೆಯಿಂದ ನಾವು ಮನೇಲೇ ಯೂಸ್ ಮಾಡಿಕೊಂಡು ಹೇರ್ ಅಥವಾ ಸ್ಕಿನ್ಗೆ ಯಾವ ಥರ ಯೂಸ್ ಆಗುತ್ತೆ ಅನ್ನೋದು ನೋಡೋಣ. ನಾವು ಮುಖಕ್ಕೆ ಯೂಸ್ ಮಾಡಬೇಕಂದ್ರೆ ನೀವು ಉದ್ದಿನ ಕಾಳು ಅಥವಾ ಉದ್ದಿನ ಹಿಟ್ಟು ಇದನ್ನು ನೀವು ತೊಗೋಬೇಕಾಗತ್ತೆ. ಉದ್ದಿನ ಹಿಟ್ಟನ್ನ ತೊಗೊಂಡು ಇದಕ್ಕೆ ಸ್ವಲ್ಪ ಮುಲ್ತಾನಿ ಮಿಟ್ಟಿ, ಲಿಕೋರೈಸ್ ಪೌಡರ್, ಕಸ್ತೂರಿ ಅರಿಶಿನ ಮತ್ತು ಇದಕ್ಕೆ ಸ್ವಲ್ಪ ನಿಮಗೆ ನಮ್ಮ ಫೇಸ್ ಅನುಗುಣವಾಗಿ, ಅಂದರೆ ನಾರ್ಮಲ್ ಸ್ಕಿನ್ ಇದ್ದರೆ ನೀವು ಹಸಿ ಹಾಲು ಯೂಸ್ ಮಾಡ್ಬೋದು. ಇಲ್ಲ ನಂಗೆ ಡ್ರೈ ಸ್ಕಿನ್ ಇದೆ ಅಥವಾ ಇದಾಗ್ತಿದೆ ಅಂತಂದರೆ ನೀವು ಮೊಸರು ಯೂಸ್ ಮಾಡ್ಬೋದು. ಇದನ್ನೆಲ್ಲ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಮುಖದ ಮೇಲೆ ಅಂದರೆ 20 ನಿಮಿಷ ಬಿಟ್ಟು ಮುಖನ ತೊಳೆಯೋದ್ರಿಂದ ನಿಮಗೆ ಇನ್ಸ್ಟೆಂಟ್ ಗ್ಲೋ ನೀವು ಕಾಣಿಸ್ಬೋದು. ಇದನ್ನು ಕುತ್ತಿಗೆ ಸುತ್ತ ಕಪ್ಪಾಗಿರೋರು ಮತ್ತು ಎಲ್ಬೋ ಮತ್ತು ಮಂಡಿ ಹತ್ರ ಸುತ್ತ ಕಪ್ಪಾಗಿರೋರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಇದನ್ನು ಕಾಲು ಕೂಡ ನೀವು ಯೂಸ್ ಮಾಡ್ಬೋದು. ಯಾಕಂದರೆ ಎಲ್ಲ ಸ್ಲಿಪ್ಪರ್ ಹಾಕ್ಕೊಂಡಾಗ ನಮಗೆ ಟ್ಯಾನ್ ಆಗಿ ಆ ಸ್ಲಿಪ್ಪರ್ ಮಾರ್ಕ್ ಬಂದುಬಿಟ್ಟಿರುತ್ತೆ ಕಾಲ ಮೇಲೆ. ಸೊ ಇದನ್ನು ನಾವು ನಿಯಮಿತವಾಗಿ ಮಾಡ್ತಾ ಬಂದರೆ ಇದನ್ನು ನೀವು ಇನ್ಸ್ಟೆಂಟ್ ಗ್ಲೋನ ನೀವು ಕಾಣ್ಬೋದು. ಮತ್ತು ಎಲ್ಲರ ಮನೆಯಲ್ಲೂ ಸಿಗೋ ಹಾಗೆ ಟೊಮೆಟೊ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಮುಖ ಹೇಗೆ ಇನ್ಸ್ಟೆಂಟ್ ಗ್ಲೋ ಮಾಡ್ಕೋಬೋದು ಅನ್ನೋದು ನೋಡೋಣ. ಈಗ ಸಾಮಾನ್ಯವಾಗಿ ನಾವು ಎಲ್ಲೋ ಫಂಕ್ಷನ್ಗೆ ಹೋಗ್ತಿರ್ತೀವಿ, ನಮ್ಗೆ ಆಚೆ ಪಾರ್ಲರ್ಗೆ ಹೋಗಿ ನಾವು ತಕ್ಷಣವೇ ನಾವೇನೋ ಫೇಶಿಯಲ್ ಎಲ್ಲ ಮಾಡಿಸ್ಕೊಳಕ್ಕಾಗಲ್ಲ. ಆ ಥರ ಇರೋರು ಓವರ್ ನೈಟ್ ನೀವು ಒಳ್ಳೆ ಗ್ಲೋನ ಪಡ್ಕೋಬೋದು. ಹೇಗೆ ಅಂದರೆ ಸ್ವಲ್ಪ ಟೊಮೆಟೊ ಜ್ಯೂಸ್ ತೊಗೋಬೇಕಾಗತ್ತೆ. ಟೊಮೆಟೊ ಜ್ಯೂಸ್ಗೆ ಕಸ್ತೂರಿ ಅರಿಶಿನ ಮತ್ತು ಹನಿ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ರ ಜೊತೆಗೆ ನೀವು ಕಡಲೆ ಹಿಟ್ಟು ಅಥವಾ ಮುಲ್ತಾನಿ ಮಿಟ್ಟಿ, ನಿಮಗೆ ನನಗೆ ನಾರ್ಮಲ್ ಸ್ಕಿನ್ ಇದೆ ಅಂದರೆ ನೀವು ಬೇಸನ್ ಅಂದರೆ ಕಡಲೆ ಹಿಟ್ಟು ಯೂಸ್ ಮಾಡ್ಬೋದು. ಇಲ್ಲ ನನ್ನ ಸ್ಕಿನ್ ತುಂಬ ಆಯಿಲಿ ಇದೆ ಅನ್ನೋರು ಮುಲ್ತಾನಿ ಮಿಟ್ಟಿನ ಯೂಸ್ ಮಾಡ್ಬೋದು. ಮುಲ್ತಾನಿ ಮಿಟ್ಟಿನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಪೋರ್ಸ್ ಕೂಡ ಟೈಟನಿಂಗ್ ಆಗುತ್ತೆ, ಸ್ಕಿನ್ ಕೂಡ ಅದು ಟೈಟನಿಂಗ್ ಕೊಡುತ್ತೆ. ಯಾವಾಗ ಸ್ಕಿನ್ ನಮ್ಗೆ ಟೈಟನಿಂಗ್ ಕೊಡುತ್ತೆ ನಮ್ಗೆ ಯೂತ್ ಲುಕ್ ಕಾಣಿಸುತ್ತೆ. ಇವಾಗ ನಾವು ಎಲ್ಲರೂ ಇದರಲ್ಲೂ ನೋಡ್ಬೋದು 30-35 ವರ್ಷ ಆಗ್ತಿದ್ದಂಗೆ ಪೋರ್ಸ್ ಯಾವಾಗ ಮುಖದಲ್ಲಿ ಸ್ಟಾರ್ಟ್ ಆಗುತ್ತೆ, ಪೋರ್ಸ್ ಓಪನ್ ಆಗ್ತಾ ಮುಖ ಸ್ಯಾಗಿಂಗ್ ಥರ ಕಾಣಿಸುತ್ತೆ. ಮುಖ ಯಾವಾಗ ಸ್ಯಾಗಿಂಗ್ ಆಗುತ್ತೆ ಅವಾಗ ತುಂಬ ಏಜಿಂಗ್ ಥರ ಕಾಣಿಸುತ್ತೆ. ಸೊ ಇದನ್ನು ನಾವು ಟೈಟನಿಂಗ್ ಮಾಡಬೇಕಂದ್ರೆ ಜಾಸ್ತಿ ನಾವು ಮುಲ್ತಾನಿ ಮಿಟ್ಟಿನ ಯೂಸ್ ಮಾಡಬೇಕಾಗತ್ತೆ. ಸೊ ಮುಲ್ತಾನಿ ಮಿಟ್ಟಿನ ನಾವು ಯೂಸ್ ಮಾಡಿಕೊಂಡು ಸ್ಕಿನ್ಗೆ ಇದನ್ನು ಅಪ್ಲೈ ಮಾಡಿ 20 ನಿಮಿಷ ಬಿಟ್ಟು ತೊಳೆಯೋದ್ರಿಂದ ಲ್ಯೂಕೋಮ್ ವಾಟರಿಂದ ತುಂಬ ಇದು ಒಳ್ಳೆ ಗ್ಲೋ ಕೊಡುತ್ತೆ.
ಈಗ ಇನ್ನೊಂದು, ಇವಾಗ ಪ್ಯಾಕ್ಗಳು ಲಾಸ್ಟ್ ವೀಕಲ್ಲಿ ನಾನು ಎಲ್ಲ ಪ್ಯಾಕ್ಗಳ ಬಗ್ಗೆ ಹೇಳಿದೆ. ಹಾಗೆ ಇದೇ ಎಪಿಸೋಡಲ್ಲಿ ನಾನು ಐಸ್ ಪ್ಯಾಕ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಈ ನಮ್ಮ ಎಲ್ಲರ ಮನೇಲೂ ಫ್ರಿಡ್ಜ್ ಇದ್ದೇ ಇರುತ್ತೆ. ಸೊ ಇದರಲ್ಲಿ ನಾವು ಕೆಲವೊಂದು ಐಸ್ ಪ್ಯಾಕ್ನ ಮಾಡ್ಕೋಬೇಕಾಗತ್ತೆ. ಐಸ್ ಪ್ಯಾಕ್ ಮಾಡಿಕೊಂಡು ದಿನ ಬೆಳಗ್ಗೆ ಎದ್ದ ತಕ್ಷಣ ಈ ಪ್ಯಾಕ್ನ ಜಸ್ಟ್ ನಾವು ಒಂದು ಒಳ್ಳೆ ಮಸಾಜ್ ಕೊಡೋದ್ರಿಂದ ಮುಖಕ್ಕೆ ಒಳ್ಳೆ ಗ್ಲೋ ಬರುತ್ತೆ. ಕೆಲವರಿಗೆ ಕಣ್ಣು ಸುತ್ತ ಪಫಿ ಐಸ್ ಇರುತ್ತೆ, ತುಂಬ ಸ್ವಾಲನ್ ಇರುತ್ತೆ, ಇನ್ನು ತುಂಬ ನಾವು ಸ್ಕ್ರೀನ್ ಟೈಮ್ ಅಥವಾ ಟಿ ವಿ ಅಥವಾ ನಾವು ಮೊಬೈಲೆಲ್ಲ ನೋಡೋದ್ರಿಂದ ಕಣ್ಣು ತುಂಬ ಸ್ಟ್ರೈನ್ ಆಗುತ್ತೆ. ಸೊ ಈ ಐಸ್ ಪ್ಯಾಕ್ ಕೊಡೋದ್ರಿಂದ ಕಣ್ಣಿನ ಸುತ್ತ ಇರೋ ನರಗಳಿಗೆ ತುಂಬ ಹೊಳಪು ಕೊಡುತ್ತೆ ಮತ್ತು ಕಣ್ಣು ತುಂಬ ಬ್ರೈಟ್ ಆಗುತ್ತೆ. ಮತ್ತು ಮುಖದಲ್ಲೂ ಅಷ್ಟೇ, ಇವಾಗೆಲ್ಲ ಓಪನ್ ಪೋರ್ಸ್ ತುಂಬ ಕಾಮನ್ ಆಗಿಬಿಟ್ಟಿದೆ. ಯಾಕಂದರೆ ಪೊಲ್ಯೂಷನ್ನಿಂದ ಆಚೆ ಓಡಾಡೋದ್ರಿಂದ ಜಾಸ್ತಿ ನಾವು ಮುಖದ ಬಗ್ಗೆ ನಾವು ಟ್ರೀಟ್ಮೆಂಟ್ ತೊಗೊಳ್ಳಲ್ಲ, ತುಂಬ ಕೇರ್ ತೊಗೊಳ್ತಾ ಇಲ್ಲ. ಆಚೆಯಿಂದ ಬರ್ತೀವಿ, ಸುಸ್ತಾಗಿರುತ್ತೆ, ಮುಖನೂ ಕೆಲವು ಟೈಮ್ ನಮಗೆ ಮೇಕಪ್ ಕೂಡ ತೆಗೆದೆ ಹಾಗೆ ಮಲ್ಗೋದ್ರಿಂದ ಈ ಮುಖದಲ್ಲಿ ಓಪನ್ ಪೋರ್ಸ್ ಸ್ಟಾರ್ಟ್ ಆಗಿ ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ಸ್ ಇದೆಲ್ಲ ತುಂಬಾ ಕಾಮನ್ ಆಗಿಬಿಟ್ಟಿದೆ. ಸೊ ಇದಕ್ಕೋಸ್ಕರ ಈ ಐಸ್ ಪ್ಯಾಕ್ಗಳನ್ನ ಯೂಸ್ ಮಾಡ್ತಾ ಬಂದರೆ ಈ ಪೋರ್ಸ್ ಕೂಡ ಶ್ರಿಂಕ್ ಆಗುತ್ತೆ ಮತ್ತು ಸ್ಕಿನ್ ಟೈಟನಿಂಗ್ ಆಗುತ್ತೆ, ಒಳ್ಳೆ ಗ್ಲೋ ಬರುತ್ತೆ. ಈಗ ನೆಕ್ಸ್ಟ್ ಯಾವ ಥರ ಪ್ಯಾಕ್ಗಳು ಮಾಡ್ತಾ ಹೋಗ್ಬೋದು ನೋಡೋಣ. ಇವಾಗ ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ತುಂಬ ಚಾಲ್ತಿಲಿರೋದು ಈ ಕೊರಿಯನ್ ಸ್ಕಿನ್ನು. ಸೊ ಕೊರಿಯನ್ ಸ್ಕಿನ್ಗೆ ನಮಗೆ ಮೇಯ್ನಾಗಿ ಇಂಗ್ರೀಡಿಯೆಂಟ್ ಏನು? ಅಕ್ಕಿ. ಸೊ ಈ ಅಕ್ಕಿನ ಯೂಸ್ ಮಾಡಿಕೊಂಡು ಯಾವ ಥರ ಐಸ್ ಪ್ಯಾಕ್ ಮಾಡೋದು ಅಂತ ನೋಡೋಣ. ಸೊ ಒಂದು ಹಿಡಿ ಅಕ್ಕಿನ ನೀವು ಯಾವುದಾದ್ರೂ ನೀವು ಮನೇಲಿ ಯಾವ ಯೂಸ್ ಮಾಡ್ತಾ ಇರ್ತೀರಾ, ರೇಷನ್ ಅಕ್ಕಿ ಆಗಿರ್ಬೋದು, ಸೋನಾ ಮಸೂರಿ ಆಗಿರ್ಬೋದು, ಅಥವಾ ಬಾಸ್ಮತಿ ಅಕ್ಕಿ ಆಗಿರ್ಬೋದು, ಯಾವುದಾದ್ರು ಸರಿ ನಿಮ್ಮ ಮನೇಲಿರುವಂಥ ಅಕ್ಕಿನ ತೊಗೋಬೋದು. ಇದನ್ನು ನಾರ್ಮಲ್ ಆಗಿ ನೀವು ವಾಶ್ ಮಾಡಿ ಇದನ್ನು ಒಂದು 24ರಿಂದ 36 ಗಂಟೆ ಕಾಲ ನೆನೆಸಿಡಬೇಕಾಗತ್ತೆ. ಅಂದರೆ ಇದು ಫರ್ಮನೆಂಟ್ ಆಗಬೇಕು. ಈ ಅಕ್ಕಿ ನೀರು ಫರ್ಮನೆಂಟ್ ಆದಮೇಲೆ ಇದನ್ನು ನೀವು ತೆಗೆದು ಒಂದು ಸ್ವಲ್ಪ ಇದಕ್ಕೆ ನಾವು ವಿಟಮಿನ್ ಇ ಆಯಿಲ್ನ ನಾವು ಸ್ವಲ್ಪ ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ರೋಸ್ ವಾಟರ್ನ ಮಿಕ್ಸ್ ಮಾಡಿ ನಾವು ಇದನ್ನು ಐಸ್ ಕ್ಯೂಬಲ್ಲಿ ಹಾಕಿಡಬೇಕು. ಸೊ ನಾವು ನೆಕ್ಸ್ಟು ಬೆಳಗ್ಗೆ ಎದ್ದಾಗ ಈ ಐಸ್ ಕ್ಯೂಬ್ಸ್ ಏನಿರುತ್ತೆ ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ನಾವು ಮುಖದಲ್ಲಿ ಅಥವಾ ಕಣ್ಣು ಸುತ್ತ ನಮಗೆಲ್ಲಿ ಪಫಿನೆಸ್ ಇರುತ್ತೆ ಮತ್ತು ನಮಗೆ ಎಲ್ಲೆಲ್ಲಿ ಈ ಡಾರ್ಕ್ ಸ್ಪಾಟ್ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗ್ತಾಯಿದೆ ಅಥವಾ ಡಿಸ್ಕಲರೇಷನ್ ಸ್ಟಾರ್ಟ್ ಆಗ್ತಾಯಿದೆ ಅಂತ ಅನಿಸುತ್ತೆ, ನೀವು ಇಡೀ ಮುಖ ಕೂಡ ನೀವು ಫೇಸು ಇದನ್ನು ಮಸಾಜ್ ಮಾಡ್ಬೋದು. ಮಸಾಜ್ ಮಾಡಿದಾಗ ಇದೇನಾಗುತ್ತೆ, ನಮ್ಮ ಮುಖದಲ್ಲಿರುವಂಥ ಲಿಂಫ್ಯಾಟಿಕ್ ನೋಟ್ಸ್ ಎಲ್ಲ ಆ್ಯಕ್ಟಿವೇಟ್ ಆಗುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ನಮ್ಮ ಮೈಯಲ್ಲಿ ಹೇಗೆ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಮುಖ್ಯನೋ ಹಾಗೆ ನಮ್ಮ ಮುಖದಲ್ಲಿ ಇರುವ ಮಸಲ್ಸು ಕೂಡ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಮುಖ್ಯ ಆಗುತ್ತೆ. ಸೊ ಈ ಐಸ್ ಪ್ಯಾಕ್ ಕೊಡೋದ್ರಿಂದ ನಮ್ಮ ಮುಖದಲ್ಲಿರುವಂಥ ನರಗಳಿಗೆಲ್ಲ ಉತ್ತೇಜನ ಬಂದು ಕಣ್ಣಿಗೂ ನಾವು ಬ್ರೈಟ್ನೆಸ್ ಸಿಗುತ್ತೆ ಮತ್ತು ಮುಖ ತುಂಬ ಬ್ರೈಟಾಗಿ ಹೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇದನ್ನು ಐಸ್ ಪ್ಯಾಕ್ ಮಾಡಿದ್ಮೇಲೆ ಇದನ್ನು ಮತ್ತೆ ಮುಖ ತೊಳೆಯೋ ಅವಶ್ಯಕತೆ ಇಲ್ಲ. ಕ್ಲೀನಾಗಿರೋ ಫೇಸ್ ಮೇಲೆ ನೀವು ಐಸ್ ಪ್ಯಾಕ್ ಮಸಾಜ್ ಮಾಡೋದ್ರಿಂದ ನಿಮ್ಮ ಮುಖ ಗ್ಲೋ ಬರುತ್ತೆ. ಇದನ್ನು ನೀವು ಹಾಗೆ ಬಿಡ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಈ ಎಪಿಸೋಡಲ್ಲಿ ನಾವು ಹಲವಾರು ರೆಮಿಡೀಸ್ನ ನೋಡ್ತಾ ಹೋದ್ವಿ. ಹಾಗೆ ಮುಂದಿನ ಎಪಿಸೋಡಲ್ಲಿ ಇನ್ನೂ ಹಲವಾರು ಮನೆಮದ್ದುಗಳ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.